ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬನ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾವು ತಕ್ಕಷ್ಟು ಮಟ್ಟಿಗೆ ಸಾಂಪ್ರದಾಯಿಕವಾಗಿ ಏನೆಲ್ಲ ಆಚರಣೆ ಮಾಡಬೇಕು ಅದನ್ನು ಆಚರಣೆ ಮಾಡಿದ್ದೀನಿ. ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಯುಗಾದಿ ಹಬ್ಬ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಚಳಿ ಜಾಸ್ತಿ ಇರುತ್ತೆ, ಮೈಯೆಲ್ಲ ಬಿರ್ತಿರುತ್ತೆ. ಹಾಗೆ ಯುಗಾದಿ ಮುಗಿದ ನಂತರ ಬಿಸಿಲು ಜಾಸ್ತಿ ಆಗುತ್ತೆ, ಮೈಯೆಲ್ಲ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡುವಂತಹ ಪದ್ಧತಿ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಪ್ರಧಾನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಹೊಸ ಬಟ್ಟೆ ಹಾಕಿ ಉಡ್ದಾರ ಕಟ್ತಾ ಇದ್ದೀನಿ. ಮೊದಲೆಲ್ಲ ಉಡ್ದಾರ ಕಟ್ತೇ ಹೋದರೆ ಕತ್ತೆ ಕೂಗಿದ ತಕ್ಷಣ ಗಂಡು ಮಕ್ಕಳು ಹೆಣ್ಮಕ್ಳಾಗ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಅದೊಂದು ಸಂಪ್ರದಾಯ ಇತ್ತು. ಹೌದಾ, ನಿಜನ ಸತ್ಯನ ನನಗೆ ಗೊತ್ತಿಲ್ಲ. ತಿಳಿಸಿ ಹೇಳಿ ಯಾವ ರೀಸನ್ಗೆ ಉಡ್ದಾರ ಕಟ್ತಾರೆ ಅಂತ. ನಾವು ಯೂಶಲಿ ಕೆಂಪು ದಾರನೇ ಕಟ್ಟೋದು, ಕಪ್ಪು ಕಟ್ಟೋ ಹಾಗಿಲ್ಲ. ನಾನು ಕೂಡ ಸ್ನಾನ ಮಾಡಿಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಯಾವ ಜುಮ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಫೈನಲ್ ಆಗಿ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ನಾನೇನೋ ಕನ್ನಡಿ ಮುಂದೆ ಆರಾಮಾಗಿ ನಿಂತ್ಕೊಂಡು ರೆಡಿ ಆಗ್ತಾ ಇದ್ದೀನಿ, ಆದರೆ ನನ್ನ ಮೈಂಡು ಸುಮ್ಮನೆ ಇರ್ತಾ ಇಲ್ಲ. ಸುಮಾರು ವಿಚಾರಗಳನ್ನು ಯೋಚನೆ ಮಾಡ್ತಾ ಇದೆ. ಏನಪ್ಪ ಅಂತ ಅಂದರೆ, ಈಗ ನಾನು ರೆಡಿ ಆಗಿದ ತಕ್ಷಣ ಏನೆಲ್ಲ ಅಡುಗೆಗೆ ಜೋಡಿಸ್ಬೇಕು, ಹಬ್ಬದ ಅಡುಗೆ ಹೇಗಿರಬೇಕು, ನೆಕ್ಸ್ಟು ಪೂಜೆಗೆ ಏನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡ್ತಾನೇ ಇರ್ತೀನಿ. ಇಲ್ಲ ಅಂತ ಆದರೆ ನಾನು ಗಡಿಬಿಡಿ ಮಾಡ್ಕೊಂಬಿಡ್ತೀನಿ. ಅದಕ್ಕೋಸ್ಕರ ಏನಾದರೂ ನನ್ನದೇ ಪರ್ಸ್ನಲ್ ಟೈಮ್ ಅಂತ ಇದ್ದಾಗ ನಾನು ಬೇರೆ ರೀತಿಯ ಆಲೋಚನೆಗಳನ್ನು ಮಾಡಿಕೊಂಡು ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಆಲೋಚನೆ ನಡೀತಾ ಇರುತ್ತೆ. ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಹಬ್ಬದ ಅಡುಗೆ ಮಾಡಬೇಕಲ್ವಾ, ಸಿಹಿ ಪ್ರಾರಂಭ ಮಾಡಬೇಕು. ಹಾಗೆ ಅಗ್ನಿದೇವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಭಗವಂತ ಅಡುಗೆ ಮಾಡೋದ್ರಲ್ಲಿ ಯಾವುದೇ ರೀತಿ ಅಡೆತಡೆಗಳು ನಡಿಬಾರ್ದು, ಸುಗಮವಾಗಿ ಎಲ್ಲವೂ ನೆರವೇರಲಿ ಅಂತ ಹೇಳಿಬಿಟ್ಟು ಫಸ್ಟು ಅಗ್ನಿದೇವನ ಪ್ರಾರ್ಥನೆ ಮಾಡಿಬಿಟ್ಟು ಒಂದೊಂದೇ ಹಂತವಾಗಿ ಎಲ್ಲ ಜೋಡಿಸ್ತಾ ಹೋಗ್ತೀನಿ. ಈಗ ಹೆಸರುಬೇಳೆ ನೆನೆಸಿಟ್ಟಿದ್ನಲ್ವ, ಅದನ್ನು ಎಲ್ಲ ಬಸ್ಕೊಳ್ಳಿ ನೀರು ಅಂತ ಹೇಳಿ ಸ್ಟ್ರೈನರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇದಾದ ನಂತರ ನಾನು ಫಸ್ಟ್ ಮಾಡೋವಂತಹ ಕೆಲಸನೇ, ಫಸ್ಟು ಹೆಸರುಬೇಳೆನ ಚೆನ್ನಾಗಿ ಹುರ್ಕೋಬೇಕು, ಆಮೇಲೆ ಕೂಗಿಸ್ಕೋಬೇಕು. ಅದಕ್ಕೋಸ್ಕರ ನಾನು ತರಕಾರಿಗಳನ್ನೆಲ್ಲ ಫ್ರಿಜ್ಜಿಂದ ಹೊರಗಡೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಬೇಳೆ ಕೂಗೋ ಅಷ್ಟೊತ್ತಲ್ಲಿ ನಾನು ಏನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು 1 by 1 ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಗಿಬಿಡತ್ತೆ ಅನ್ನೋ ಉದ್ದೇಶ ನಂದು. ಹಾಗೆ ಕುಕ್ಕರ್ ಇಡ್ತಾ ಇದ್ದೀನಿ. ಈಗ ಹೆಸರುಬೇಳೆ ಹುರ್ಕೊಳ್ತೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನೈವೇದ್ಯಕ್ಕೆ ನಾನು ಬಳಸ್ತಾ ಇರೋಂತಹ ಪ್ರತಿಯೊಂದು ಸಾಮಗ್ರಿ ಕೂಡ ಹೊಸದಾಗಿ ತಂದಿರೋ ಅಂಥದ್ದು. ಈಗ ತುಪ್ಪ ಹಾಕ್ಕೊಂಡು ಹೆಸರುಬೇಳೆ ಹುರ್ಕೊಳ್ತೀನಿ. ನಾನು ನಮ್ಮ ಮನೆಯವರು ಇಬ್ಬರೇ ಪಾಯಸ ತಿನ್ನೋದು, ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮೆಷರ್ ಮಾಡಿಕೊಂಡು ನಾನು ಅಳತೆ ಪ್ರಕಾರವಾಗಿ ಪಾಯಸ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಜಾಸ್ತಿ ಮಾಡಿಬಿಟ್ಟು ಮಿಕ್ಸಿ ವೇಸ್ಟ್ ಮಾಡೋ ಅಂತಹ ಸ್ವಭಾವ ನಂದಲ್ಲ. ಹಿತವಾಗಿ ಮಾಡು, ಮಿತವಾಗಿ ಮಾಡು ಅನ್ನೋ ಪಾಲಿಸಿ ಇರೋವಂತಹ ಮಹಿಳೆ ನಾನು. ಹಾಗಾಗಿ ಸ್ವಲ್ಪನೇ ಮಾಡ್ತೀನಿ, ಹೆಚ್ಚಾಗಿ ಮಾಡೋದಿಲ್ಲ. ಯಾಕೆ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಸಲ ನಮ್ಮಮ್ಮ ವಿಡಿಯೋ ನೋಡಿದಾಗ ಹೇಳ್ತಾರೆ, ಇಷ್ಟಿಷ್ಟೇ ಅಡುಗೆ ಮಾಡ್ತೀಯಾ, ಅದು ಯಾರಿಗೆ ಸಾಲತ್ತೆ ಅಂತ. ನಮ್ಮಮ್ಮಂದು ಕೈ ತುಂಬ ದೊಡ್ಡದಿದೆ, ಆದರೆ ನಾನು ಹಿತವಾಗಿ ಮಾಡು, ಮಿತವಾಗಿ ಮಾಡು ಅನ್ನೋ ಕಾನ್ಸೆಪ್ಟ್ ಇರೋವಂಥವಳು. ಹೆಚ್ಚಾಗಿ ಅಡುಗೆ ಮಾಡಿ ವೇಸ್ಟ್ ಮಾಡೋದು, ಚೆಲ್ಲೋದಾಗಲಿ, ಇದೆಲ್ಲ ನನಗೆ ಇಷ್ಟ ಆಗದೆ ಇರೋ ಅಂತಹದ್ದು. ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು. ಅದೇನೇ ಇರಲಿ, ಒಬ್ರೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಈಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾದಾಮನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ನಾನು ಯಾವಾಗಲೂ ಯೂಶ್ವಲಿ ಫ್ರೀಝರಲ್ಲಿ ಇಡ್ತೀನಿ, ಇಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಸ್ವಲ್ಪ ಬಾದಾಮ್ ಹಾರ್ಡ್ ಆಗಿಬಿಡತ್ತೆ, ಅದಕ್ಕೋಸ್ಕರ ಕಲ್ಲಲ್ಲಿ ಜಜ್ಜಿಬಿಟ್ಟು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೋಸಂಬರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಬೇಳೆ ಬೇಯ್ದು ತಣ್ಣಗಾಗೋ ಅಷ್ಟೊತ್ತಲ್ಲಿ ಸೌತೆಕಾಯಿನೆಲ್ಲ ಪೀಲ್ ಮಾಡಿಬಿಟ್ಟು ತುರ್ಕೊಳ್ಳೋಣ ಅಂತ ಹೇಳಿ ತುರ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಪೀಸ್ ತೆಗೆದು ಟೇಸ್ಟ್ ಮಾಡಿ ನೋಡಿದೆ. ಯಾಕಂದರೆ ಇತ್ತೀಚೆಗೆ ಸೌತೆಕಾಯಿ ತುಂಬ ವಿಷ ಬರ್ತಿದೆ. ಅನ್ಯತಾ ಭಾವಿಸ್ಬೇಡಿ, ಇದೇನಪ್ಪ ದೇವ್ರ ಪ್ರಸಾದನ ಎಂಜಲ್ ಮಾಡ್ತಾ ಇದ್ದಾರೆ ಅಂತ ತಪ್ಪು ತಿಳ್ಕೊಬೇಡಿ. ಯಾಕೆ ಅಂದರೆ ಮಾಡಿಬಿಟ್ಟು ವೇಸ್ಟ್ ಮಾಡೋದಕ್ಕಿಂತ ಮುಂಚೆ ಟೆಸ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಮಾಡ್ತಾ ಅಡುಗೆ ಮಾಡೋದು ಇದೆ ಅಲ್ವಾ, ತುಂಬ ರಿಸ್ಕಿ ಕೆಲಸ. ನಾವು ಅಡುಗೆ ಮಾಡೋದಾದರೆ ಒಂದೇ ಗಮನದಲ್ಲಿ ಮಾಡಿಬಿಡ್ತೀವಿ. ಈ ಕ್ಯಾಮ್ರಾ ಆನ್ ಮಾಡು, ಆಫ್ ಮಾಡು,
ಇಲ್ಲಿಡು ಅಲ್ಲಿಡು ಅಂತ ಹೇಳಿಬಿಟ್ಟು ಅಡುಗೆ ಮಾಡಬೇಕಾದ್ರೆ ಏನಾದರೂ ಒಂದು ಸಮಸ್ಯೆ ಆಗಿಬಿಡುತ್ತೆ. ಹಾಗೆ ನಾನು ಕೂಡ ಕೈ ಕಟ್ ಮಾಡ್ಕೊಂಬಿಟ್ಟೆ. ಪರವಾಗಿಲ್ಲ, ಅಡುಗೆ ಮನೆಯಲ್ಲಿ ಈ ರೀತಿ ಸಣ್ಣ ಪುಟ್ಟ ಇಂಜುರಿಗಳು ನಡೀತಾನೆ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಆಗತ್ತಾ? ಖಂಡಿತವಾಗಿಯೂ ಇಲ್ಲ. ಹಾಗೆ ನಾನು ಸೌತೆಕಾಯಿ, ಕ್ಯಾರೆಟು ಎಲ್ಲವನ್ನು ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಮ್ಮನೆಯವರು ಮಾವಿನ ಸೊಪ್ಪು ತಂದೇ ಇರಲಿಲ್ಲ, ಬರೀ ಬೇವಿನ ಸೊಪ್ಪು ಹೂವು ತಂದಿದ್ರು. ಅದನ್ನೆಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಪಕ್ಕದ ಮನೆಯವರು ಬನ್ನಿ, ಇಲ್ಲಿ ಪಕ್ಕದಲ್ಲಿ ಮರ ಇದೆ, ಅದರಲ್ಲಿ ಎಲೆ ಕಿತ್ಕೊಡ್ತೀನಿ ಅಂತ ಹೇಳಿ ಒಂದಿಷ್ಟು ಎಲೆನ ಕಿತ್ಕೊಟ್ರು. ತುಂಬ ಫ್ರೆಶ್ ಆಗಿ ಇತ್ತು. ಮಾವಿಂದು ಘಮ ಹೇಗೆ ಬರ್ತಾ ಇತ್ತು ಅಂದರೆ, ಇದಕ್ಕೆ ಹೇಳೋದು ಯುಗಾದಿ ಅಂದರೆ ಹಸಿರು ತಳಿರು ತೋರಣದಿಂದ ಹಬ್ಬನ ಆಚರಣೆ ಮಾಡೋದು ಅಂತ. ಈ ಎಲೆಗಳನ್ನೆಲ್ಲ ಬಿಡಿಸ್ಬಿಟ್ಟು ನಾನು ತೋರಣ ಮಾಡ್ತಾ ಇದ್ದೀನಿ. ಈ ತೋರಣ ಮಾಡಬೇಕಾದ್ರೆ ನನಗೆ ಯಾವಾಗಲೂ ನಮ್ಮ ಅಪ್ಪಾಜಿ ನೆನಪಾಗ್ತಾರೆ. ಯಾಕೆ ಅಂದರೆ ತೋರಣ ಕಟ್ಟಬೇಕಾದ್ರೆ ಯಾವಾಗಲೂ ನನ್ನನ್ನು ಪಕ್ಕದಲ್ಲಿ ಕರೆದಿಟ್ಕೊಂಡು ಎಲೆ ಎಲ್ಲ ಬಿಡಿಸ್ಕೊಡಮ್ಮ, ನಾನು ತೋರಣ ರೆಡಿ ಮಾಡ್ತೀನಿ ಅಂತ ಹೇಳೋರು. ಅವಾಗೆಲ್ಲ ನಮ್ಮ ಅಪ್ಪಾಜಿ ಹಂಚಿಕಡ್ಡಿಯಿಂದ ತೋರಣನ ಪ್ರಿಪೇರ್ ಮಾಡ್ತಾಯಿದ್ರು. ಈಗ ನಾವೆಲ್ಲ ಸ್ಟ್ಯಾಪ್ಲರ್ ಯೂಸ್ ಮಾಡ್ತೀವಿ. ಏನಂದರೆ ಕಾಲ ಕಳೆದಂತೆ ನಮಗೆ ಅನುಕೂಲಕ್ಕೆ ಹೇಗೆ ಬೇಕೋ ಆ ರೀತಿ ವ್ಯವಸ್ಥಿತವಾಗಿ ನಾವು ಆಚರಣೆ ಮಾಡ್ಕೊಂಡು ಹೋಗ್ತೀವಿ. ಹೆಂಗೆ ಆಚರಣೆ ಮಾಡಿದರೂ ಪರವಾಗಿಲ್ಲ, ಆಚರಣೆಗಳನ್ನು ಬಿಡಬಾರ್ದು ಅನ್ನೋ ಉದ್ದೇಶ ನಂದು. ಖುಷಿ ಆಗುತ್ತೆ ಇಂಥದ್ದನ್ನೆಲ್ಲ ನಾನು ತಂದೆ ತಾಯಿಗಳನ್ನು ನೋಡಿ ನೋಡಿ ಕಲ್ತಿರೋ ಅಂಥದ್ದು ನಾನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಖುಷಿ ಆಗುತ್ತೆ. ನಮ್ಮನ್ನೆಲ್ಲ ನೋಡಿಬಿಟ್ಟು ನಮ್ಮ ಮಕ್ಕಳು ಕೂಡ ಕಲಿತ್ರೆ ಅದಕ್ಕೆ ಸಾರ್ಥಕವಾಗುತ್ತೆ. ಹಾಗೆ ನಾನು ಸೊಪ್ಪಿನ ಸಾರು ಮಾಡಿದ್ದೆ. ಇವತ್ತು ಹೆಸರುಬೇಳೆ ಪಾಯಸ ಮಾಡ್ತಿದ್ದೀನಲ್ವ, ನಮ್ಮ ಮನೆಯವರಿಗೆ ಸೊಪ್ಪಿನ ಸಾರು ಕೂಡ ತುಂಬ ಫೇವ್ರೇಟು. ಅದಕ್ಕೋಸ್ಕರ ಈಗ ನಾನು ಬೇವು ಬೆಲ್ಲಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಯೂಶ್ವಲಿ ದೇವರಿಗೆ ಎಡೆ ಇಡಬೇಕು ಅಂತ ಅಂದರೆ ನಾನು ಬೇವು ಬೆಲ್ಲ ಹೂವು ಎಲ್ಲವನ್ನು ಡೈರೆಕ್ಟಾಗಿ ಇಟ್ಟು ಪೂಜೆ ಮಾಡ್ತೀನಿ. ಆದರೆ ಇದು ಎಲ್ಲರಿಗೂ ಅಕ್ಕಪಕ್ಕದವರಿಗೆ ಹಂಚಲಿಕ್ಕೋಸ್ಕರ ಹುರ್ಗಡ್ಲೆ ಮತ್ತು ಸಕ್ಕರೆ ಹಾಕಿಬಿಟ್ಟು ಸ್ವಲ್ಪ ಯಾಲಕ್ಕಿ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ಕೂಡ ತುರಿದ್ಬಿಟ್ಟು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಯಾವಾಗಲೂ ತಿನ್ನೋ ಟೈಮ್ನಲ್ಲಿ ಹೂವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಉತ್ತಮ. ಮಿಕ್ಸಿಯಲ್ಲಿ ಹಾಕಿ ಹೂವನ್ನು ಸೇರಿಸಿ ರುಬ್ಬಿಬಿಟ್ರೆ ಪೌಡ್ರು ತುಂಬ ಕಹಿ ಆಗುತ್ತೆ, ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ನಾನು ಇಲ್ಲಿ ಮೇಲೆ ಹಾಕಿ ಉದುರಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿದೆ, ದೊಡ್ಡ ಸೈಜಲ್ಲಿದೆ. ಅದಕ್ಕೋಸ್ಕರ ಕವರಲ್ಲೇ ಇಟ್ಬಿಟ್ಟು ಕುಟ್ತಾ ಇದ್ದೀನಿ. ಕವರ್ ತುಂಬ ಗಟ್ಟಿಗಿದೆ, ಹೊರಗಡೆ ಸಿಡಿಯೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲ ಕರಗಲಿಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ಕೋಸಂಬರಿಗೋಸ್ಕರ. ಇನ್ನೇನು ಮತ್ತು ಕಾಯಿ ನಾನು ಯೂಶ್ವಲಿ ಫ್ರೀಝರಲ್ಲಿ ಇಡ್ತೀನಿ, ಇಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಬಳಸಬೇಕಾದ್ರೆ ಅದನ್ನು ಸ್ವಲ್ಪ ಹೊರಗಡೆ ತೆಗೆದ್ಬಿಟ್ಟು ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸರಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಸೇಮ್ ನಾವು ಕಾಯಿ ತುರಿ ಹೇಗಿರುತ್ತೆ ಅದೇ ರೂಪದಲ್ಲಿ ಇರುತ್ತೆ. ಈಸಿಯಾಗಿ ನಾವು ಎಲ್ಲ ಅಡುಗೆಗಳಿಗೂ ಬಳಸ್ಕೋಬಹುದು. ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸನ್ನ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡು ಕರಗಿರೋ ಅಂತಹ ಬೆಲ್ಲನ ಸೋಸ್ಕೊಂಡು ಪಾಯಸಕ್ಕೆ ಹಾಕ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಯಾವಾಗಲೂ ತೆಳ್ಳಗಿರಬೇಕು, ರುಚಿಯಾಗಿ ಇರಬೇಕು ಅಂದರೆ ಸ್ವಲ್ಪ ಮೇಲೆ ಈ ರೀತಿ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಪಾಯಸ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಕೋಸಂಬರಿ ಎಲ್ಲ ಸ್ಟ್ರೈನ್ ಮಾಡೋದಕ್ಕೆ ಇಟ್ಟಿದ್ನಲ್ವ ಬೇಳೆನ, ಅದನ್ನು ಈಗ ಒಂದು ಬೌಲಲ್ಲಿ ಹಾಕ್ಕೊಂಡು ಹೆಚ್ಚಿರುವಂತಹ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಕ್ಯಾರೆಟು ಸೌತೆಕಾಯಿ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ರುಬ್ಕೊಂಡಿರೋಂತಹ ಕಾಯಿ ಪೌಡ್ರು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸರ್ವ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಉಪ್ಪು ಹಾಗೆ ಒಗ್ಗರಣೆ ಹಾಕ್ಕೋಬೇಕು. ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಲೆಮನ್ ಜ್ಯೂಸ್ ಹಿಂಡ್ಕೊಂಡ್ಬಿಟ್ರೆ ಕೋಸಂಬರಿ ಸೂಪರಾಗಿರುತ್ತೆ. ದೇವರ ನೈವೇದ್ಯಕ್ಕೆ ಪಾಯಸ ಕೋಸಂಬರಿ ಹಾಗೆ ಬೇವು ಬೆಲ್ಲ ಮಾಡಿರೋದನ್ನು ವ್ಯವಸ್ಥಿತವಾಗಿ ತಟ್ಟೆಯಲ್ಲಿ ಜೋಡಿಸ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಹಾಗೆ ಮಾಡಿರೋ ಅಂತಹ ಕೋಸಂಬರಿ ಹಾಳಾಗಬಾರ್ದು, ಬಿಸಿಲು ಬೇರೆ ಜಾಸ್ತಿ ಇದೆ ಅಂತ ಹೇಳಿ ಅದನ್ನು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಊಟದ ಟೈಮ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಅಂತ. ಹಾಗೆ ದೀಪ ಹಚ್ಚಿ ಆಯಿತು, ಅಲಂಕಾರಕ್ಕೆ ಒಂದು ತಟ್ಟೆ ಹೂವಿನ ಅಲಂಕಾರ ಮಾಡಿ ಇಟ್ಟು ಆಯಿತು. ಅದರ ಜೊತೆ ನಾನು ಕೂಡ ಮನೆ ಹೆಣ್ಮಗಳು ಅಲಂಕಾರ ಮಾಡ್ಕೋಬೇಕಲ್ವ, ಅದಕ್ಕೆ ನಾನು ಕೂಡ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆಯವರಿಗೆ ಮಲ್ಲಿಗೆ ಹೂವು ಅಂತ ಅಂದರೆ ತುಂಬ ಇಷ್ಟ. ನನಗೆ ಮಲ್ಲಿಗೆ ಹೂವಿನ ಪರಿಮಳ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅವರಿಗೆ ಇಷ್ಟ ಆಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ ದೇವರ ದೀಪ ಹಚ್ಚಿ ಚಂದ್ರನ ನೋಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಯುಗಾದಿ ಹಬ್ಬ ಆಚರಣೆ ಮಾಡೋದ್ರಲ್ಲಿ ತುಂಬ ಸೈಂಟಿಫಿಕ್ ರೀಸನ್ ಇದೆ, ಸುಮ್ಮನೆ ಹಿರಿಯರು ಮಾಡಿರೋ ಅಂತಹದ್ದಲ್ಲ. ಬೇವು ಬೆಲ್ಲ ಏನಕ್ಕೆ ತಿಂತೀವಿ ಅಂತ ಹೇಳಿದರೆ, ಬೇವಿನಲ್ಲಿ ಆ್ಯಂಟಿಸೆಪ್ಟಿಕ್ ಇದೆ, ಬೆಲ್ಲ ಜೀವಕ್ಕೆ ತಂಪು ಮಾಡೋ ಗುಣನ ಹೊಂದಿದೆ. ಹಾಗಾಗಿ ನಾವು ಬೇವು ಬೆಲ್ಲ ತಿಂದು
ಆರೋಗ್ಯಕರವಾಗಿ ಇರಬೇಕು ಅಂತ. ಬಿಸಿಲಲ್ಲಿ ಮಕ್ಕಳಿಗೆ ತುಂಬ ರ್ಯಾಷಸ್ಗಳಾಗತ್ತೆ, ಅದೆಲ್ಲ ಕಮ್ಮಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬೇವು ತಿನ್ನುವಂತಹದ್ದು. ಹಾಗೆ ಯುಗಾದಿ ಹಬ್ಬದಲ್ಲಿ ಚಂದ್ರನ ದರ್ಶನ ಏನಕ್ಕೆ ಮಾಡ್ತಾರೆ ಅಂದರೆ, ಶುಕ್ಲ ಪಕ್ಷ ಚೈತ್ರ ಮಾಸದಲ್ಲಿ ಮೊದಲನೇ ಅಮಾವಾಸ್ಯೆ ಆದ ನಂತರ ಬರುವಂತಹ ಚಂದ್ರ ಶಾಂತಿಯ ಪ್ರತೀಕ, ಪ್ರೀತಿಯ ಸಂಕೇತ, ಹಾಗೆ ಜೀವಕ್ಕೆ ತಂಪು, ದೇಹಕ್ಕೂ ತಂಪು, ಕಣ್ಣಿಗೂ ತಂಪು ಅನ್ನೋ ಉದ್ದೇಶಕ್ಕೋಸ್ಕರ ಚಂದ್ರನ ನೋಡಿಬಿಟ್ಟು ನಾವು ವರ್ಷವನ್ನು ಪ್ರಾರಂಭ ಮಾಡುವಂತಹದ್ದು. ಸೂರ್ಯ ಯಾವಾಗಲೂ ದಗದಗ ಉರಿತಾ ಇರ್ತಾನೆ, ಅವನನ್ನು ನೋಡಿ ವರ್ಷವನ್ನು ಪ್ರಾರಂಭ ಮಾಡೋದಕ್ಕಿಂತ ಚಂದ್ರನ ನೋಡಿ ಜೀವ ತಂಪಾಗಿರುತ್ತೆ. ಇಡೀ ವರ್ಷ ನಮ್ಮ ಎಲ್ಲ ರೀತಿ ಮನಸ್ತಾಪಗಳು ಶಾಂತವಾಗಿ ಮುಂದುವರಿಯುತ್ತೆ ಅನ್ನೋ ಉದ್ದೇಶ ಮಾಡಿದ್ದಾರೆ. ಹಾಗೆ ನಾವು ಕೆಲವೊಂದು ಆಚರಣೆಗಳನ್ನು ಏನಕ್ಕೆ ಮಾಡ್ತೀವಿ ಅಂತ ತಿಳಿದಲೇ ಆಚರಣೆಗಳನ್ನು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಚಂದ್ರನಿಗೆ ಒಂದು ನಮಸ್ಕಾರ ಮಾಡಿ, ಭಗವಂತ ನಿನ್ನಿಂದ ನಮ್ಮ ಇಡೀ ವರ್ಷ ತುಂಬ ಶಾಂತವಾಗಿರಲಿ, ಯಾವಾಗಲೂ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಹಬ್ಬನ ಆಚರಣೆ ಮಾಡುವಂತಹದ್ದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.